ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಹಿಂದಿನ ಕಾಲದಲ್ಲಿ ಅಂದರೆ ಒಂದು 30 ವರ್ಷಗಳ ಹಿಂದಿನ ಮನೆ ಇದು, ಹಳೆ ಮನೆ, ಮಣ್ಣಿನಿಂದ ಮಾಡಿರೋದು. ಈ ಮನೆ ಕಟ್ಟಬೇಕಾದ್ರೆ ಈಗಿನ ಕಾಲದಲ್ಲಿ ನಾವು ಏನು ಮುಹೂರ್ತ ಪೂಜೆ ಎಲ್ಲ ಮಾಡ್ತೇವಲ್ಲ, ಆವಾಗ ನಾವು ಕಲ್ಲು ಹಾಕ್ತೇವೆ. ಅದು ಮಣ್ಣಿನ ಒಳಗಡೆ ಇರುತ್ತೆ, ಆ ಒಂದು ಅಡಿಪಾಯದ ಒಳಗಡೆ. ಬಟ್ ಹಿಂದಿನ ಕಾಲದಲ್ಲಿ ನೋಡಿ ಈ ಥರ ಒಂದು ಮುಹೂರ್ತ ಕಂಬ ಅಂತ ಹೇಳ್ತಾರೆ ಇದನ್ನು. ಕಲ್ಲು ನೋಡಿ ತುಂಬ ಚೆನ್ನಾಗಿದೆ. ಏನು ಒಂಥರ ನಮಗೆ ನೋಡಿದಾಗ ಒಂಥರ ಪಾಸಿಟಿವ್ ವೈಬ್ಸ್ ನಮಗೆ ಫೀಲ್ ಆಗುತ್ತೆ. ಈ ಥರ ಒಂದು ಮುಹೂರ್ತ ಕಂಬವನ್ನು ಹಾಕಿ ಮತ್ತೆ ಮನೆ ಕಟ್ತಾ ಇದ್ರಂತೆ. ನನಗೆ ಯಾವಾಗಲೂ ಅಜ್ಜಿ ಮನೆಗೆ ಬಂದಾಗ ಒಂದು ಡೌಟ್ ಇರ್ತಾ ಇತ್ತು. ಬಟ್ ಇವಾಗ ಅಮ್ಮನ ಹತ್ರ ಕೇಳಿದಾಗ ಅಮ್ಮ ಹೇಳಿದರು ಈ ಥರ ವಿಚಾರ ಅಂತ. ಅದು ಕಲ್ಲು, ಆದರೆ ಅದನ್ನು ಸೆಗಣಿ ಸಾರಿಸ್ತೇವಲ್ಲ, ಸೆಗಣಿ ಸಾರಿಸುವಾಗ ಅದು ಫುಲ್ ಕವರ್ ಆಗಿದೆ ಇವಾಗ ಅದು. ಇದು 30 ವರ್ಷದ ಹಿಂದಿನ ಮನೆ. ಇದು ಮಣ್ಣಿನ ಮನೆ ಆಗಿರೋದ್ರಿಂದ ಗೆದ್ದಲೆಲ್ಲ ಹಿಡಿದಿದೆ. ಇದನ್ನು ರಿಪೇರಿ ಮಾಡಿಸೋದೆಲ್ಲ ತುಂಬ ಎಕ್ಸ್ಪೆನ್ಸಿವ್, ಅದು ವೇಸ್ಟ್ ಆಫ್ ಮನಿ ಆಗಿರುತ್ತೆ. ಇವಾಗ ತುಂಬ ದಿವಸದ ನಂತರ ಬಂದಿರೋದ್ರಿಂದ ಇಲ್ಲಿ ಗೆದ್ದಲು ಹಿಡಿದಿದೆ. ಇಲ್ಲಾಂದರೆ ಆ ಪ್ಲೇಸಿಗೆಲ್ಲ ಸೆಗಣಿಯನ್ನು ಸಾರಿಸಿ ಬಿಡ್ತೇವೆ, ಚೆನ್ನಾಗಿ ಕಾಣಿಸುತ್ತೆ. ಆದರೂ ಈ ಹಳೆ ಮನೆಗಳೆಲ್ಲ ನೋಡೋದಕ್ಕೆ ಸುಂದರವಾಗಿ ಇಲ್ಲ ಅಂದರೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ ಸೆಗಣಿ ಸಾರಿದ ನೆಲದಲ್ಲಿ ನಾವು ಓಡಾಡ್ತೇವೆ ಅಲ್ವಾ. ಹಾಗೆ ತುಂಬ ಖುಷಿಯಾಗುತ್ತೆ ಈ ಥರದ ಕೆಲವೊಂದು ವಿಚಾರಗಳನ್ನು ನೋಡುವಾಗ. ಹಾಗಂತೇಳಿ ಇತ್ತೀಚಿನ ದಿನಗಳಲ್ಲಿ ನಾವು ಈ ಥರ ಮನೆಗಳನ್ನು ಕಟ್ಟೋಕ್ಕಾಗಲ್ಲ ಅಲ್ವಾ. ಓಕೆ, ಧನ್ಯವಾದಗಳು ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ.